ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮಾತಾಡ್ತಾ ಇರೋದು ಒಂದು ನಮ್ಮ ಫೇವ್ರೇಟ್ ಆನೆ ಅಂದರೆ ನಮ್ಮ ನಾನು ಇದಕ್ಕಿಂತ ಮೊದಲು ಕೆಲವೊಂದು ರೀಲ್ಸ್ಗಳನ್ನ ಹಾಕಿದ್ದೀನಿ ಈ ಆನೆ ಬಗ್ಗೆ. ಸೊ ನೀವು ನೋಡಿರ್ತೀರ. ಏನು ವಿಶೇಷ ಈ ಆನೆ ಅಂತಂದರೆ, ಸದ್ಯಕ್ಕೆ ಇವಾಗ ನಮ್ಮ ತಿತ್ಮತಿ ಮತ್ತು ಗೋಣಿಕೊಪ್ಪ ರೋಡ್ ಏನಿದೆ ಅಂದರೆ ಮೈಸೂರು ಕಡೆ ಹೋಗ್ತಾ ಇರಲ್ಲ, ಸೊ ಆ ರೋಡಲ್ಲಿ ಡೈಲಿ ನೈಟ್ ಒಂದು 7 ಗಂಟೆ ಟೈಮಲ್ಲಿ ನಮಗೆ ರೋಡ್ ಸೈಡಲ್ಲೇ ಕಾಣಸಿಗುತ್ತೆ ಈ ಆನೆ. ಏನಕ್ಕಂದರೆ ಇದು ಆಲ್ಮೋಸ್ಟ್ ಮಳೆಗಾಲದಲ್ಲಿರ್ಬೋದು, ಬೇಸಿಗೆಗಾಲದಲ್ಲಿರ್ಬೋದು, ಇದು ರೋಡ್ ಪಾಸ್ ಮಾಡೋದು ಸಾಮಾನ್ಯ. ಆಲ್ಮೋಸ್ಟ್ ಬಸ್ಸಲ್ಲಿ ಹೋಗೋರಾಗಲಿ ಅಥವಾ ಯಾವುದೇ ವೆಹಿಕಲ್ ಹೋಗೋದಾಗಲಿ ಅವರೆಲ್ಲ ಈ ಆನೆನ ನೋಡಿರ್ಬೋದು. ಅಂದರೆ ಒಂದು ವಿಶೇಷ ಏನಂತಂದರೆ, ಇದು ಯಾರೂ ತೊಂದರೆ ಕೊಟ್ಟಿರಲ್ಲ ಈ ಆನೆ. ಇದುವರೆಗೂ ನಾನು ಹೆಚ್ಚು ಕಮ್ಮಿ ಒಂದು ಲಾಸ್ಟ್ ಒಂದು 10 ವರ್ಷದಿಂದ ನೋಡ್ತಾ ಇದ್ದೀನಿ ಆನೆ. 10-15 ವರ್ಷದಿಂದ ನೋಡ್ತಾ ಇರ್ಬೇಕು ನಾನು. ಯೂಸಲಿ ನಾನು ಟ್ರಾವೆಲ್ ಮಾಡ್ತಾ ಇರಬೇಕಲ್ಲ ನೋಡ್ತಾ ಇರ್ತೀನಿ. ಯಾರಿಗೂ ತೊಂದರೆ ಕೊಟ್ಟಿಲ್ಲ ಈ ಆನೆ. ಅಷ್ಟು ಒಳ್ಳೆ ಆನೆ. ಇದು ನಮ್ಮ ತರಕಾರಿ ವೆಹಿಕಲ್ಗಳು ನಿಲ್ಲಿಸೋದಾಗಲಿ ಅಥವಾ ಬೈಕಲ್ಲಿ ಹೋಗೋರು ತೊಂದರೆ ಕೊಡೋದು ಏನಿಲ್ಲ. ಅದ್ರ ಪಾಡು ಸೈಲೆಂಟಾಗಿ ಬಂದು ಸೈಲೆಂಟಾಗಿ ಹೋಗುತ್ತೆ. ಕೆಲವು ಕ್ಲಿಪ್ಸ್ ಹಾಕಿದ್ದೀನಿ, ಹತ್ರ ಹೋದಾಗ ನಾನು ವೀಡಿಯೋ ಮಾಡಿದ್ದೀನಿ. ನಾನು ನಮ್ಮ ಟೂರಿಸ್ಟ್ ಹತ್ರ ಎಲ್ಲ ಕೇಳ್ಕೊಳ್ಳೋದು ಒಂದೇ ರಿಕ್ವೆಸ್ಟು, ದಯವಿಟ್ಟು ನಮ್ಮ ಮತ್ತಿಗೋಡು ಏನು ಆನೆ ಶಿಬಿರನಿದೆ, ಅದರಿಂದ ಆಸುಪಾಸು ಹೆಚ್ಚು ಕಮ್ಮಿ ಹುಣಸೂರು ರೋಡ್ವರೆಗೂ ಯಾವುದೇ ಪ್ಲಾಸ್ಟಿಕ್ ಐಟಮ್ಗಳನ್ನ ಎಸಿಬೇಡಿ. ನೀರು ಬಾಟ್ಲಾಗಿರ್ಬೋದು ಅಥವಾ ನಿಮ್ಮ ಏನಾದರೂ ತಿನ್ನೋ ವಸ್ತುದು ಪ್ಯಾಕ್ಗಳನ್ನ ಎಸೆಯೋದಾಗಲಿ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಏನಕ್ಕಂದರೆ ನಾನು ಲಾಸ್ಟ್ ಟೈಮ್ ನೋಡಬೇಕಾದ್ರೆ ಪಾಪ ಈ ಆನೆ ಆ ಬಾಟ್ಲನ್ನ ಎತ್ಕೊಂಡಿತ್ತು, ಬಟ್ ತಿಂತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆ ಪ್ಲಾಸ್ಟಿಕ್ ಅದನ್ನೆಲ್ಲ ಸವರಾಡ್ತಾ ಇತ್ತು. ಸೊ ನಾವು ಮಾಡೋ ಒಂದು ಸಣ್ಣ ತಪ್ಪಿಂದ ಇಂಥ ದೊಡ್ಡ ದೊಡ್ಡ ಆನೆಗಳಾಗಲಿ ಅಥವಾ ಬೇರೆ ಪ್ರಾಣಿಗಳಾಗಲಿ ತಿಂದು ಸುಮ್ಮನೆ ಪ್ರಾಣ ಬಿಡ್ತವೆ. ಸೊ ಅದರಿಂದ ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಪ್ಲಾಸ್ಟಿಕ್ ಅಥವಾ ಅದರ ಏನು ಐಟಮ್ಗಳನ್ನು ಎಸೆಯೋಕ್ಕೆ ಹೋಗಬೇಡಿ. ಮುಂದೆ ಡಸ್ಟ್ಬಿನ್ಗಳಿದೆ ತಿತ್ಮತಿ ರೋಡಲ್ಲಿ, ಅಲ್ಲಿ ದಯವಿಟ್ಟು ಹಾಕಿ ಅಂತ ಹೇಳ್ತಾ, ಹಾಗೆ ಈ ಆನೆ ನೀವು ನೋಡ್ಬೋದು ನೈಟ್ ಟೈಮಲ್ಲಿ ತುಂಬ ಬರ್ತಾ ಇರುತ್ತೆ. ಇವಾಗ ಹೆಚ್ಚು ಟೈಮು ಸಿಗುತ್ತೆ. 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ಆಚೆ ಈಚೆ ಓಡಾಡೋಕ್ಕೆ. ಏನಕ್ಕಂದರೆ ಮತ್ತಿಗೋಡು ರೋಡ್ ಎಂಡ್ ಆಗಬೇಕಾದ್ರೆ ಒಂದು ಕೆರೆ ಇದೆ, ಅದಾದ ನಂತರ ಫಾರೆಸ್ಟ್ ಒಳಗೂ ಕೆರೆ ಇದೆ, ನಮ್ಮ ಪಿರಿಯಾಪಟ್ಟಣ ರೋಡ್ಲು ಒಂದು ಕೆರೆ ಇದೆ. ಈ ಆನೆ ಅಲ್ಲಿಂದ ನೀರು ಕುಡ್ಕೊಂಡು ನಮ್ಮ ತಿತ್ಮತಿ ಚೈನ್ ಗೇಟ್ ಅಂತ ಏನಿದೆ ನೋಡಿ, ಅಂದರೆ ಚೆಕ್ ಪೋಸ್ಟ್ ಏನಿದೆ ನೋಡಿ, ಅಲ್ಲಿ ಬರುತ್ತೆ ಈ ಆನೆ. ಸೊ ಅದ್ರ ಸುತ್ತಮುತ್ತನೇ ಇರುತ್ತೆ, ರೋಡ್ ಸೈಡಲ್ಲಿ ಇರುತ್ತೆ. ಆನೆಗಳು ಏನು ಮಾಡಲ್ಲ ನಾನು ಹೇಳ್ಬೋದು, ಬಟ್ ಆದರೆ ನಿಮ್ಮ ಸೇಫ್ಟಿ ಮುಖ್ಯ. ದಯವಿಟ್ಟು ನಿಲ್ಸಕ್ಕೆ ಹೋಗಿ ಗಿಲ್ಪಿ ತೆಗೆಯೋದೆಲ್ಲ ಮಾಡಬೇಡಿ. ಇವಾಗ ತುಂಬ ಅಗ್ರೆಸಿವ್ ಇರುತ್ತೆ. ಏನಕ್ಕಂದರೆ ಆಲ್ಮೋಸ್ಟ್ ಆನೆಗಳಿಗೆ ಮದ ಬರೋ ಟೈಮು. ಇನ್ನೊಂದು ಪಾಪ ಆಹಾರ ಸಿಗೋಲ್ಲ, ಕಾಡಲ್ಲಿ ಎಲ್ಲ ಒಣಗೋಗಿರುತ್ತೆ. ಸೊ ಅದರಿಂದ ಕೇರ್ಫುಲ್ ಆಗಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.